ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ನೀವು ತಮ್ನೆಲ್ ನೋಡಿ ಆಶ್ಚರ್ಯ ಕೂಡ ಪಟ್ಟಿರಬಹುದು. ಹೌದು, ಈಗಾಗಲೇ ನಿಮಗೆ ಸುದ್ದಿ ಬಂದಿರಬಹುದು ಅಥವಾ ಬರದೇ ಇರಬಹುದು. ಬೆಂಗಳೂರಿನಲ್ಲಿ ಕಳೆದ ವರ್ಷದಲ್ಲಿ ಆಗಿರ್ತಕ್ಕಂತಹ ದುರಂತದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಮ್ಮ RCB ತಂಡಕ್ಕಾಗಿರಲಿ ಅಥವಾ IPL ಒಂದು ಟೂರ್ನಿಯಲ್ಲಿ ಯಾವುದೇ ಮ್ಯಾಚ್ಗಳನ್ನು ಆಡಲಿಕ್ಕೆ ಆಗೋದಿಲ್ಲ ಎನ್ನುವಂತಹ ಸುದ್ದಿಯನ್ನು ನಾವು ಕೇಳಿದ್ವಿ. ಆದರೆ ಈಗ RCB ತಂಡಕ್ಕೆ ಹಾಗೆ RCB ಅಭಿಮಾನಿಗಳಿಗೆ ಅಂದರೆ ನಮಗೆ, ಇನ್ನು ನೀವು ಕೂಡ RCB ಅಭಿಮಾನಿಗಳು ಆಗಿದ್ದೇ ಆದರೆ ವಿಡಿಯೋಸನ್ನು ನೋಡ್ತಾ ಇರ್ತೀರಿ. ಹಾಗಾಗಿನೇ ನಿಮಗೂ ಕೂಡ ಗುಡ್ ನ್ಯೂಸನ್ನು ಇಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಿತರೆ, RCB ಪಂದ್ಯದಲ್ಲಿ ಈಗ ಮೊದಲನೇ ಪಂದ್ಯವೇ IPLನಲ್ಲಿ ನಮ್ಮದಾಗಿದೆ. RCB ವರ್ಸಸ್ SRH ಅಂದರೆ ಸನ್ರೈಸರ್ ಹೈದರಾಬಾದ್. ಇದು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲನೆಯ ಪಂದ್ಯ ನಡೀತಾ ಇದೆ. IPLನ ಈ ಟೂರ್ನಿಯ ಮೊದಲನೇ ಪಂದ್ಯ ಹಾಗೂ ನಮ್ಮ RCBಯ ತಂಡದ ಮೊದಲನೇ ಪಂದ್ಯವೂ ಕೂಡ ಹೌದು. ಸೊ ಹಾಗಾಗಿ ಈ ಪಂದ್ಯವನ್ನು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಸ್ನೇಹಿತರೆ, ಈ ಪಂದ್ಯಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸಲಿಕ್ಕೆ IPL ಪಂದ್ಯ ಆಯೋಜಿಸಲು ರಾಜ್ಯ ಸರ್ಕಾರ ಷರತ್ತುಬದ್ಧ ಅನುಮತಿ ನೀಡಿದೆ. ಈ ಬಗ್ಗೆ ಗೃಹ ಸಚಿವರು ಪರಮೇಶ್ವರ್ ಅವರು ಉನ್ನತ ಮಟ್ಟದ ಸಭೆ ಕರೆದು ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ. ಕಟ್ಟುನಿಟ್ಟಿನ ನಿಯಮಗಳು ಅಂದ್ರೆ ರೂಲ್ಸ್ ಗಳನ್ನ ಪಾಲನೆಯೊಂದಿಗೆ ಚಿನ್ನಸ್ವಾಮಿಯಲ್ಲಿ IPL ಅನ್ನ ನಡೆಸಲಿಕ್ಕೆ ಅವಕಾಶವನ್ನ ಸರ್ಕಾರ ಷರತ್ತುಬದ್ಧ ಅನುಮತಿಯನ್ನ ನೀಡಿದೆ. ಅಂದ್ರೆ ಷರತ್ತುಗಳನ್ನ ನೀವು ಪಾಲಿಸ್ತಾ ಈ ಪಂದ್ಯಗಳನ್ನ ಆಡಬೇಕಂತ ತಿಳಿಸಿದ್ದಾರೆ. ಗೃಹ ಸಚಿವ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಕರೆಯಲಾಗಿತ್ತು. ಚಿನ್ನಸ್ವಾಮಿಯಲ್ಲಿ IPL ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಸಭೆಯನ್ನ ಕರೆದ್ರು ಮೊದಲನೇಗಾಗಿ. ಅದೇ ರೀತಿಯಾಗಿ ಸ್ಟೇಡಿಯಂ ಭದ್ರತೆ ಸೇರಿದಂತೆ ಇನ್ನು ಕೆಲ ವಿಚಾರಗಳ ಬಗ್ಗೆ ಚರ್ಚೆ ಆಯ್ತಂತೆ. ಒಂದು ಕಮಿಟಿ ಕೂಡ ಈ ಗೃಹ ಸಚಿವರಾದಂತಹ ಅವರ ನೇತೃತ್ವದಲ್ಲಿ, ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ರೆಡಿ ಮಾಡಿದ್ರಂತೆ. ಆ ಟೀಮನ್ನು ಈ ಸ್ಟೇಡಿಯಂನಲ್ಲಿ ಏನೇನು ಭದ್ರತೆ ಇದೆ, ಇನ್ನು ಏನೇನು ಸೌಲಭ್ಯಗಳು ಸೌಕರ್ಯಗಳು ಇರಬೇಕಾಗಿತ್ತು, ಅದಕ್ಕೆಲ್ಲ ಒಂದು ಸಂಬಂಧಪಟ್ಟಂತಹ ವಿಚಾರಣೆಯನ್ನ ಮಾಡಲಿಕ್ಕೆ ಒಂದು ಟೀಮನ್ನು ಕೂಡ ರೆಡಿ ಮಾಡಿದ್ರಂತೆ. ಸೊ ಆ ಟೀಮು ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದ ಶುಕ್ರವಾರ ದಿನವೇ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಎಲ್ಲ ಡೀಟೇಲ್ಸ್ ಅನ್ನ ಚೆಕ್ ಮಾಡಿ, ಅದೇ ರೀತಿಯಾಗಿ ಅವರ ಒಂದು ನಿಯಮಗಳಿಗೆ ಬದ್ಧ ಇದೆಯಾ ಸ್ಟೇಡಿಯಮು, ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡಿ ತದನಂತರ ಗೃಹ ಸಚಿವರಿಗೆ ಆ ಒಂದು ಮಾಹಿತಿಯನ್ನ ಒದಗಿಸಿ ಕೊಟ್ಟಿತ್ತು. ಇದನ್ನೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿಕೊಂಡ ಗೃಹ ಸಚಿವರು ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರತಿ ವರ್ಷವೂ ಕೂಡ 7 ಪಂದ್ಯಗಳನ್ನ ಆಡಲಾಗ್ತಾ ಇತ್ತು. ಈ ಬಾರಿ 5 ಪಂದ್ಯಗಳಿಗಾದ್ರೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನಮ್ಮ ಬೆಂಗಳೂರಿನಲ್ಲಿ 5 ಪಂದ್ಯಗಳಾದ್ರೂ ನಡೆಯುತ್ತೆ. ಈಗಾಗಲೇ ಲಿಸ್ಟ್ ಒಂದು ಸ್ವಲ್ಪ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಪೂರ್ತಿಯಾಗಿ ಲಿಸ್ಟ್ ಅನ್ನ ಈ ವರ್ಷದ ಒಂದು ಟೂರ್ನಮೆಂಟ್ನ ಲಿಸ್ಟ್ ಅನ್ನ ಪೂರ್ತಿಯಾಗಿ ಬಿಟ್ಟಿಲ್ಲ. ಸೊ ಏಪ್ರಿಲ್ 12ನೇ ತಾರೀಕಿನವರೆಗೂ ಕೂಡ ಯಾವ್ಯಾವ ಪಂದ್ಯಗಳು ಆಡಬಹುದು ಅನ್ನುವಂತಹ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಬಹುದು. ಆದ್ರೆ ಇಲ್ಲಿ ನಮ್ಮ RCB ತಂಡದ ಒಂದು ಪಂದ್ಯಾವಳಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸದ್ಯಕ್ಕೆ ಬಿಟ್ಟಿರುವ ಲಿಸ್ಟ್ ನಲ್ಲಿ ಮೊದಲನೇ ಪಂದ್ಯ RCB ವರ್ಸಸ್ SRH. ಇದು ಟೂರ್ನಮೆಂಟ್ನ ಮೊದಲನೇ ಪಂದ್ಯ ಹಾಗೂ ನಮ್ಮ RCBಯ ಮೊದಲನೇ ಪಂದ್ಯ. ಇದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಕ್ಕಂತಹ ಒಂದು ಪಂದ್ಯ ಆಗಿರುತ್ತೆ. ಹಾಗಾದ್ರೆ ಇದರ ಜೊತೆಗೆ ಇನ್ನು ನೆಕ್ಸ್ಟ್ ಏಪ್ರಿಲ್ 5ನೇ ತಾರೀಕು CSK ವರ್ಸಸ್ RCB, ಇದು ಕೂಡ ನಮ್ಮ ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಮ್ಯಾಚು. ಇದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನೀವು ಹೋಗಿದ್ದೆ ಆದ್ರೆ ಅಲ್ಲಿ ನೀವು ಈ ಒಂದು ಪಂದ್ಯವನ್ನ ನೋಡಬಹುದು. ನಾವು ಕೂಡ ಬರಬೇಕು ನೋಡಬೇಕು ಅಂತ ಅನ್ಕೊಂಡಿದ್ದೀವಿ ಈ ಬಾರಿ ಆದ್ರೂ. ಸೊ ಕಾಯ್ದು ನೋಡೋಣ. ನಮ್ಮ ಒಂದು ಟೈಮ್ ಸರಿಯಾಗಿದ್ರೆ ಬಂದೇ ಬರ್ತೀವಿ. ನೀವು ಕೂಡ ಅವಕಾಶ ಸಿಕ್ಕರೆ ಈ ಒಂದು ಮ್ಯಾಚ್ಗಳನ್ನು ನೋಡ್ಬೇಕಂತ ಅನ್ಕೊಂಡಿದ್ದೆ ಆದರೆ ನೀವು ಕೂಡ ಬನ್ನಿ. ಇನ್ನು ನೆಕ್ಸ್ಟ್ ಸ್ನೇಹಿತರೆ, CSK ಜೊತೆಗೆ ಆದ ಮೇಲೆ RR ಅಂದರೆ ರಾಜಸ್ಥಾನ್ ರಾಯಲ್ಸ್ ಜೊತೆಗೆ RCB ಒಂದು ಮ್ಯಾಚ್ ನಡೆಯುತ್ತೆ. ಸೊ ಇದು RR ಅಂದರೆ ರಾಜಸ್ಥಾನದಲ್ಲಿ ನಡೆಯುವಂತಹ ಒಂದು ಮ್ಯಾಚ್ ಆಗಿರುತ್ತೆ. ಸೊ ನಮ್ಮ RCB ತಂಡ ರಾಜಸ್ಥಾನ್ಗೆ ಹೋಗಿ ಅಲ್ಲಿ ಈ ಒಂದು ಮ್ಯಾಚನ್ನು ಆಡುವಂಥದ್ದು. ಸೊ ಇದಾದ ಬಳಿಕ ನೆಕ್ಸ್ಟು MI ಜೊತೆಗೆ, ಇದು ಮುಂಬೈನಲ್ಲಿ ನಡೀತಕ್ಕಂತಹ ವೆಂಕಡೆ ಒಂದು ಸ್ಟೇಡಿಯಂನಲ್ಲಿ ನಡೀತಕ್ಕಂತಹ ಪಂದ್ಯ. RCBಯಲ್ಲಿ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸದ್ಯ ಬಿಟ್ಟಿರ್ತಕ್ಕಂತಹ ಲಿಸ್ಟ್ನಲ್ಲಿ ಒಂದು SRH ಜೊತೆಗೆ ಒಂದು CSK ಜೊತೆಗೆ ಇದು ಹೈ ವೋಲ್ಟೇಜ್ ಪಂದ್ಯ ಆಗಿರುತ್ತೆ. RCB ವರ್ಸಸ್ CSK, ಇದು ನಿಮಗೆ ಗೊತ್ತಿದೆ. ಈಗಾಗಲೇ ಅಭಿಮಾನಿಗಳನ್ನೇ ಕಚ್ಚಾಡ್ತಾ ಇರ್ತಾರೆ, ಅದರಲ್ಲಿ ನಾವು ಕೂಡ ಒಬ್ರು ಅಂತ ಅನ್ಕೊಳ್ಬಹುದು. ಒಟ್ಟಾರೆಯಾಗಿ ನಾವು ಕೂಡ RCB ಫ್ಯಾನೇ, ನೀವು ಕೂಡ RCB ಫ್ಯಾನ್ ಅಂತ ಈ ವಿಡಿಯೋನ ನೋಡ್ತಾ ಇರ್ತೀರಿ. ಒಟ್ಟಾರೆಯಾಗಿ 5 ಪಂದ್ಯಗಳನ್ನು ನಮ್ಮ ಒಂದು
ಬೆಂಗಳೂರಿನಲ್ಲಿ ಆಡ್ತಕ್ಕಂಥದ್ದು 7 ಪಂದ್ಯಗಳಲ್ಲಿ 5 ಪಂದ್ಯಗಳಿಗಾದರೂ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ. ಒಂದು ಪ್ಲೇ ಆಫ್ಸ್ ಹಾಗೂ ಫೈನಲ್ ಪಂದ್ಯಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನಾದರೂ ಒಂದು ವೇಳೆ ಫೈನಲ್ನ BCCI ನಮ್ಮ ಒಂದು ಬೆಂಗಳೂರಿನಲ್ಲಿನೇ ಆಯೋಜಿಸಿದ್ದೇ ಆದರೆ ಫೈನಲ್ ಕೂಡ ಬೆಂಗಳೂರಿನಲ್ಲಿನೇ ನಡೆಯುತ್ತೆ. ಹಾಗಾದರೆ ನಾವು ಕಾಯ್ದು ನೋಡಬೇಕು. ಒಟ್ಟಾರೆಯಾಗಿ 5 ಮ್ಯಾಚ್ಗಳನ್ನಾದರೂ ಆಡಿಸ್ತಾರಂತೆ. ಸೊ ಇದ್ರ ಬಗ್ಗೆ ವರದಿ ಮಾಡಬೇಕಾಗಿತ್ತು, ನಾನು ನಿಮ್ಗೆ ತಿಳಿಸಿದ್ದೀನಿ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ RCB ಅಭಿಮಾನಿಗಳಿಗೆ ಶೇರ್ ಮಾಡಿ.